ಇಡೀ ಜಗತ್ತಲ್ಲಿ ಪರಕೀಯರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನ ಆಳ್ವಿಕೆ ಮಾಡುವ ಸಂದರ್ಭದಲ್ಲೂ ನಮ್ಮ ಒಂದು ಧೀರರು ಒನಕೆ ಓಬವ್ವನಿಂದ ಹಿಡಿದು ಹೋರಾಡದಂತಹ ಅಷ್ಟು ಮಹಿಳೆಯರು ಎಲ್ಲ ಒಡವೆಗಳನ್ನು ಹಾಕೊಳ್ತಿದ್ರು, ಸೀರೆಗಳಲ್ಲೇ ಇರ್ತಾ ಇದ್ರು. ಕಿವಿ ತುಂಬಾ ಇರ್ತಿತ್ತು, ಮೂಗಲ್ಲಿರ್ತಿತ್ತು, ಕೈಯಲ್ಲಿರ್ತಿತ್ತು, ಕಾಲಲ್ಲಿರ್ತಿತ್ತು, ಕತ್ತಲ್ಲಿರ್ತಿತ್ತು. ಸೀರೆಗಳಲ್ಲೇ ಹೋರಾಟ ಮಾಡಿದ್ದಾರೆ. ಉದ್ಯೋಗಕ್ಕೂ ಒಡವೆ ಉಡುಗೆ ತೊಡುಗೆಗೂ ಏನು ಸಂಬಂಧ ಇಲ್ಲ ರೀ. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅದು. ಮನುಷ್ಯನ ದೇಹ ನರ ನಾಡಿಗಳಿಂದ, ಮೂಳೆ ಮಾಂಸದಿಂದ ರಚನೆ ಆಗಿದೆ. ಪ್ರತಿಯೊಂದು ನರ ನಾಡಿಯು ತಲೆ ಕೂದಲಿನ ಎಳೆ ಹಾಗೆ ಶರೀರ ತುಂಬ ನರಗಳಿದಾವೆ. ಪ್ರತಿಯೊಂದು ಶರೀರದ ನರಗಳ ನಿಯಂತ್ರಣಕ್ಕೆ ಈ ಕಿವಿ, ಮೂಗು ಚುಚ್ಚಿ ಆಭರಣಗಳನ್ನು ಇಡುವಂಥದ್ದು, ಕಾಲಿಗೆ ಕಾಲ್ ಚೈನು, ಖಡ್ಗ, ಕೈಗೆ ಬಳೆಗಳು, ಬಳೆಯ ಸದ್ದಿನಿಂದ ಎಷ್ಟೋ ನರಗಳ ದೌರ್ಬಲ್ಯ ಒಂದು ಗುಣಮುಖ ಆಗುತ್ತೆ. ಈ ಕಿವಿಗಳಲ್ಲಿರುವಂತಹ ಒಂದೊಂದು ನರದ ಮಧ್ಯೆ ಚುಚ್ಚುವಂತಹ ಓಲೆಗಳು, ಆ ಓಲೆ ಆಭರಣಗಳನ್ನು ಧರಿಸುವುದರಿಂದ ನರಗಳ ಒಂದು ದೌರ್ಬಲ್ಯ, ಒಂದೊಂದು ಕಿವಿಯ ಒಂದೊಂದು ಅಂಗಾಂಗದಲ್ಲೂ ಇಡೀ ದೇಹದ ಒಂದು ರಚನೆ ಇದೆ. ಆ ದೇಹದ ರಚನೆಯ ನರಗಳು ಕಿವಿಯಲ್ಲೂ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಮೂಗಿಂದ ಕೈಯಲ್ಲಾಕುವಂತಹ ಉಂಗುರ, ಕಾಲಲ್ಲಾಕುವಂತಹ ಖಡ್ಗ, ಕಾಲ್ ಚೈನು, ಎಲ್ಲದಕ್ಕೂ ಒಂದು ವೈಜ್ಞಾನಿಕವಾದ ಸಾಂಪ್ರದಾಯಿಕವಾದ ಒಂದು ಹಿನ್ನೆಲೆ ಇದೆ. ಅದರಿಂದ ಧರಿಸ್ತಾರೆ. ಕೆಲಸ ನಾವು ಮಾಡುವ ತೋಳ್ಬಲ, ಬುದ್ಧಿಬಲದಲ್ಲಿರುತ್ತೆ. ನಾವು ಹಾಕುವ ಉಡುಗೆ ತೊಡುಗೆ ಆಭರಣಗಳಲ್ಲಿಲ್ಲ. ಕೆಲಸಕ್ಕೂ ಉಡುಗೆ ತೊಡುಗೆಗೂ ಆಭರಣಕ್ಕೂ ಏನ್ರಿ ಸಂಬಂಧ? ಮಾಡೋ ಕೆಲಸನ ನಿಯತ್ತಾಗಿ ಮಾಡಿದ್ರೆ ಎಲ್ಲ ಕೆಲಸನೂ ಚೆನ್ನಾಗಿರುತ್ತೆ. ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಯಾರು ಮುಗ್ಗಾಗ್ತೆ, ಕಿವಿಗಾಗ್ತೆ, ಕೈಗಾಗ್ತೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಿವಿಗಾಕೋಬೇಡಿ, ಕಾಲ್ಗಾಕೋಬೇಡಿ. ನರ ನಾಡಿಗಳಿಗೆ ಚಿನ್ನ ಬೆಳ್ಳಿಯನ್ನ ಒಂದು ಸ್ಪರ್ಶಿಸಿದ್ರೆ ಎಷ್ಟೋ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು ವಾಸಿಯಾಗ್ತವ್ರಿ. ಇದು ನಮ್ಮ ಧಾರ್ಮಿಕ ಸಂಸ್ಕೃತಿ. ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ. ಕೆಲ್ಸಕ್ಕೂ ಉಡುಗೆಗೂ ತೊಡುಗೆಗೂ ಏನ್ರಿ ಸಂಬಂಧ? ಮಾಡೋ ಕೆಲಸನ ನಿಯತ್ತಾಗಿ ಮಾಡಿ, ಎಲ್ಲ ಚೆನ್ನಾಗೇ ಇರುತ್ತೆ. ಯಾವುದನ್ನ ಎಲ್ಗೋ ತಗೊಂಡೋಗಿ ಸೇರಿಸ್ಬಿಡ್ರಿ. ನಮ್ಮ ಸಂಸ್ಕೃತಿ ಮೆರೆಸಿ ಉಳಿಸಿ. ಎಲ್ಲಿದ್ದೀರಾ